ಇನ್ನು ಹುಬ್ಬಳ್ಳಿಯಲ್ಲಿ ಗಲಭೆಯ ಆರೋಪಿಯ ಬಂಧನವನ್ನು ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಪ್ರತಿಭಟನೆ ಕಾವು ಹೇಗಿದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಜಿಲ್ಲೆಗಳಲ್ಲೂ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದೆ. ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿವೆ. ಹುಬ್ಬಳ್ಳಿಯಲ್ಲಿ ಅಶೋಕ್, ಬೆಂಗಳೂರಿನಲ್ಲಿ ವಿಜಯೇಂದ್ರ, ಹೀಗೆ ನಾಡಿನ ಉದ್ದಗಲಕ್ಕೂ ಹೋರಾಟದ ಕಹಳೆ ಮೊಳಗಿಸಿದೆ. ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣದ ಆರೋಪಿ ಬಂಧನ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆದಿದೆ. ಹುಬ್ಬಳ್ಳಿಯ ಶಹರ ಠಾಣೆ ಬಳಿ ಬಿಜೆಪಿ ನಾಯಕರು ಹಾಸಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. 30 ವರ್ಷದ ಹಿಂದೆ ಕೇಸನ್ನ ಇವಾಗ ರೀಓಪನ್ ಮಾಡಿದ್ದಾರೆ. ಯಾಕೆ? ಅಯೋಧ್ಯೆ ಉದ್ಘಾಟನೆ ಆಗ್ತಾ ಇದೆ, ಕಂಪ್ಲೇಂಟ್ ಕಾಪಿ ಕಳಿಸೋಂದ್ರೆ ಕಂಪ್ಲೇಂಟ್ ಕಾಪಿ ಇಲ್ಲ, ಚಾರ್ಜ್ ಶೀಟ್ ಮಾತ್ರ. ಅದು ಒಂದು ಸಣ್ಣ ಹಾಳೆಯಲ್ಲಿ ಒಂದು ಪೇಪರಲ್ಲಿ ಚಾರ್ಜ್ ಶೀಟ್ ಇಟ್ಕೊಂಡು ಅವನಿಗೆ ನೋಟಿಸ್ ಸರ್ವ್ ಮಾಡಿಲ್ಲ. ನೀವು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬಿಡೋದಾ? ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು, ಸಂಸದರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಸರ್ಕಾರ ಮತ್ತು ಸಿಎಂ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯದಲ್ಲಿರ್ತಕ್ಕಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಇವತ್ತು ರಾಜ್ಯದಲ್ಲಿ ಇವತ್ತು ಮಂತ್ರಾಕ್ಷತೆಯನ್ನ ಕೊಡ್ತಾ ಇರ್ತಕ್ಕಂಥ ರಾಮ ಭಕ್ತರನ್ನು ಕೂಡ ಇವತ್ತು ಅಲ್ಲಲ್ಲಿ ತಡೆತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ. ಬೆಳಗಾವಿಯಲ್ಲೂ ಸಂಸದೆ ಮಂಗಳಾ ಅಂಗಡಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಘೋಷಣೆ ಕೂಗಿದ್ರು. ರಾಮ ಭಕ್ತರ ಮೇಲೆ ತುಗಲಕ್ ದರ್ಬಾರ್ ಎಂದು ಭಿತ್ತಿ ಪತ್ರ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಮೈಸೂರಿನಲ್ಲಿ ನನ್ನನ್ನ ಬಂಧಿಸಿ ಅಭಿಯಾನ ನಡೆಸಲಾಗಿದೆ. 1992ರಲ್ಲಿ ಅಯೋಧ್ಯೆಯಲ್ಲಿ ಕರಸೇವೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಮುಖಂಡರು ಅಂದಿನ ಫೋಟೋ ತೋರಿಸಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕೋಲಾರದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. 31 ವರ್ಷಗಳ ನಂತರ ಕರಸೇವಕರ ವಿರುದ್ಧದ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ರೀಓಪನ್ ಮಾಡಿಸಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಜಿಲ್ಲಾ ಘಟಕದ ನಾಯಕರು ಭಾಗಿಯಾಗಿದ್ದರು. ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಕ್ಕೆ ನಗರದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಗದಗದಲ್ಲಿ ಹೈಡ್ರಾಮಾವೇ ನಡೆಯಿತು. ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಅಲರ್ಟ್ ಆದ ಪೊಲೀಸರು ಡಿಸಿ ಚೇಂಬರ್ ಗೇಟ್ ಹಾಕಿ ತಡೆದರು. ಈ ವೇಳೆ ರೊಚ್ಚಿಗೆದ್ದು ಪೊಲೀಸರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರಾಯಚೂರಿನಲ್ಲೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ರಾಮ ಭಕ್ತರ ಮೇಲೆ ತುಗಲಕ್ ದರ್ಬಾರ್ ಅಂತ ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದರು. ಹಾಗೆಯೇ ಬಾಗಲಕೋಟೆಯಲ್ಲೂ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೂ ಮೆರವಣಿಗೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕೂಡಲೇ ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಆಗಿರುವ ಶ್ರೀಕಾಂತನ್ನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಡಿ ಅಂತ ಇವರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿನ ಬಿಜೆಪಿ ಪ್ರತಿಭಟನೆ ಬಗ್ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರು ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ದ್ವೇಷದ ರಾಜಕೀಯ ಮಾಡಲ್ಲ, ಅಪರಾಧ ಮಾಡಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನೀನು ಅದು ಕೇಳೋದೇ ಇಲ್ಲ. ಅಲ್ಲಿ ವಾಟ್ ಈಸ್ ಯುವರ್ ಇಂಟೆನ್ಷನ್? ಇದನ್ನ ಅಲ್ಲೂ ಕೆಳಗಡೆನೂ ಕೇಳದೆ, ನೀನು ಇಲ್ಲೂ ಕೇಳ್ತಾ ಇದೆಯಾ? ಅದು ಕೇಳದೆ ಅವ್ರಿಗೆ ತಪ್ಪು ಮಾಡದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಏನೋ ಕೇಳ್ತೀರಿ ನೀವು, ಅವ್ರು ಹೇಳಿದ್ರು ನೀವು ಕೇಳ್ತೀರಿ. ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಏನಂತ ಮಾಡ್ಲಿ ಬಿಡಪ್ಪ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ನಾವು ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್.
ಇನ್ನು ಶ್ರೀಕಾಂತ್ ಪೂಜಾರಿಯ ಬಂಧನ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಹುಬ್ಬಳ್ಳಿಯ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಒಬ್ಬ ರೌಡಿ ಶೀಟರ್ ಪರ ನಿಲ್ಲೋದಕ್ಕೆ ವಿಪಕ್ಷ ನಾಯಕರು ಬರ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ ಸಾರಾಯಿ ಮಾರಾಟದ 9 ಕೇಸ್ ಇದೆ, 3 ದೊಂಬಿ ಕೇಸ್, ಮಟ್ಕಾ, ಜೂಜಾಟ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗಿನ ಕೇಸ್ ಇದೆ ಆತನ ವಿರುದ್ಧವಾಗಿ. ಮುಂಜಾಗ್ರತಾ ಕ್ರಮವಾಗಿ 3 ಬಾರಿ ಮುಚ್ಚಳಿಕೆಯನ್ನ ಕೂಡ ಬಳಸ್ಕೊಳ್ಳಲಾಗಿತ್ತು. ಅಂತ ವ್ಯಕ್ತಿಯ ಪರ ಇವರೆಲ್ಲ ನಿಂತು ಸಮಾಜಕ್ಕೊಂದು ಕೆಟ್ಟ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗೇನೋ ಇವರು ಬಹಳ ದೊಡ್ಡದಾಗಿ ಶ್ರೀಕಾಂತ್ ಪೂಜಾರಿ ಬಗ್ಗೆ ಹೇಳ್ತಾ ಇದ್ದಾರೆ. ಇವನ ಮೇಲೆ ಸರಾಯಿ ಮಾರಾಟ ಪ್ರಕರಣದಲ್ಲಿ 9 ಕೇಸ್ಗಳಿದೆ. ಇವನ ಮೇಲೆ 9 ಸರಾಯಿ ಮಾರಾಟದಲ್ಲಿ 9 ಕೇಸ್ಗಳಿವೆ ಮತ್ತು 3 ದೊಂಬಿ ಪ್ರಕರಣಗಳು, ಹುಬ್ಬಳ್ಳಿ ಶಹರ ಠಾಣೆ, ಹಳೆ ಹುಬ್ಬಳ್ಳಿಯಾಗ 3 ಟೈಮ್. ಆಮೇಲೆ ಮಟ್ಕಾ ಜೂಜಾಟ ಪ್ರಕರಣದಲ್ಲಿ ಕೂಡ ಹಳೆಯ ಹುಬ್ಬಳ್ಳಿಯಲ್ಲಿ ಇವನ ಮೇಲೆ ಕೇಸಿದೆ. ಇವೆಲ್ಲ ಕೇಸ್ಗಳಿಟ್ಕೊಂಡು ಅವನಿಗೆ ಮುಂಜಾಗ್ರತಾ ಪ್ರಕರಣದಲ್ಲಿ ಕೂಡ 3 ಬಾರಿ ಅವನಿಗೆ ಕರೆಸಿ ಮುಚ್ಚಳಿಕೆ